ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸು ಪ್ರಕರಣಕ್ಕೆ ಬೆಗ್ ಟ್ವಿಸ್ಟ್ ಅನ್ನು ನೀಡುತ್ತೆ ಈ 2010ರ ಕೇಸ್ ಅನ್ನೋದು ಈಗ ಹುಟ್ಟುಕೊಳ್ತಾ ಇರೋ ಅಂತ ಹೊಸ ಅನುಮಾನ. ಮಹಿಳೆಯ ಕೊಲೆ ಕೇಸ್ನಿಂದ ತನಿಖೆಯ ದಿಕ್ಕೇ ಏನಾದರೂ ಬದಲಾಗ್ಬಿಡುತ್ತಾ ಅನ್ನೋದು ಕೂಡ ಕುತೂಹಲ. ಎಸ್ಐಟಿಯ ತನಿಖೆ ಆಯಾಮವನ್ನ ಬದಲಿಸುತ್ತಾ ಈ ಶವ ಹೂತಂತ ಪ್ರಕರಣ ನೋಡಿ, ಇಲ್ಲಿವರೆಗೂ ಒಂದ್ ಲೆಕ್ಕ ಇನ್ಮೇಲೆ ಒಂದ್ ಲೆಕ್ಕ ಅಂತ ಅಂತಾರಲ್ಲ, ಆ ಥರ ಆಗ್ಬಿಡುತ್ತಾ ಈ ಪ್ರಕರಣದಲ್ಲಿ ಈ ವಿಚಾರ ಅಂತ. ಮೊದಲ ದೂರುದಾರ ಕೊಟ್ಟಂತ ದೂರಿನ ಅನ್ವಯ ಶೋಧ ಕಾರ್ಯ ಎಲ್ಲ ಮಾಡಲಾಯಿತು. ಒಂದೇ ಒಂದು ಪ್ಲೇಸ್ ಅಲ್ಲಿ ತಲೆ ಬುರುಡೆ ಸಿಕ್ಕಿದೆ ಅನ್ನೋದನ್ನ ಹೇಳಿದ್ರು ಬಿಟ್ರೆ ಇನ್ನೇನು ಇಲ್ಲ, ಮುಗೀತೆಲ್ಲ ಮುಗೀತು ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೊಂದು ದೂರುದಾರ ಸಡನ್ ಎಂಟ್ರಿ ಆಗ್ತಾನೆ. ಆತ ಕೊಟ್ಟಂತ ದೂರು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಇಲ್ಲಿವರೆಗೂ ಎಸ್ಐಟಿ ತನಿಖೆಯನ್ನ ನಡೆಸಿದಂತ ಆಯಾಮ ಏನಿತ್ತು, ಆ ಆಯಾಮವನ್ನೇ ಬದಲು ಮಾಡುತ್ತಾ ಈ 2010ರ ಮಹಿಳೆಯ ಶವ ಹೂತ ಪ್ರಕರಣ ಅನ್ನೋದು ಪ್ರಶ್ನೆ. ಕುಟುಂಬಸ್ಥರಿಗೆ ಮಾಹಿತಿನೇ ನೀಡದೆ ಒಂದೇ ಒಂದು ದಿನದಲ್ಲಿ ಆ ಮೃತದೇಹವನ್ನ ದಫನ್ ಮಾಡಿದ್ದಾರೆ ಎನ್ನುವಂತ ಗಂಭೀರವಾದಂತ ಆರೋಪ. ಆರ್ಟಿಐನಿಂದ ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕಿರೋದು ದೂರುದಾರ ಜಯಂತ್. ಇದು ಸುಮ್ಮನೆ ಆರೋಪ ಅಲ್ಲ, ಆರ್ಟಿಐನಿಂದ ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕಿರೋದು ಅಂದ್ರೆ ನಿಖರವಾದಂಥ ದಾಖಲೆಗಳನ್ನ ಪಡ್ಕೊಂಡು ಈ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ. 2010ರ ಏಪ್ರಿಲ್ 6ರಂದು ಲಾಡ್ಜ್ ಒಂದರಲ್ಲಿ ಒಬ್ಬ ಮಹಿಳೆ ಶವ ಪತ್ತೆ ಆಗತ್ತೆ. 2010 ಏಪ್ರಿಲ್ 6ಕ್ಕೆ ಅಪರಿಚಿತ ಶವ ಅಂತ ಒಂದೇ ದಿನದಲ್ಲಿ ಅದನ್ನು ದಫನ್ ಮಾಡಿಬಿಡ್ತಾರೆ ಪೊಲೀಸರು. ಯಾಕೆ ಹಂಗೆ ಮಾಡಿದ್ರು? ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟರು? ಆ ಮಹಿಳೆಯ ಕುಟುಂಬಸ್ಥರು ಯಾರು? ಅವ್ರು ಬಂದು ಕನ್ಫರ್ಮ್ ಮಾಡಬೇಕು, ಹೌದು ಇವ್ರು ನಮ್ಮನೆ ಹೆಣ್ಣು ಮಗಳು ಅಂತ. ಬಟ್ ಅಲ್ಲಿ ಅದೇನೂ ಆಗೋದೇ ಇಲ್ಲ, ಹಾಗೆ ದಫನ್ ಮಾಡಿಬಿಡ್ತಾರೆ. ಯಾಕೆ ದಫನ್ ಮಾಡಿದ್ರು? ಇದು ಈಗ ಪ್ರಶ್ನೆ. ನೋಡಿ, ಈ ಪ್ರಕರಣದಲ್ಲಿ ಏನಾಗ್ಬಿಡ್ತು, ಯಾವುದೋ ಮೃತದೇಹ ಸಿಕ್ತೋ ಲಾಡ್ಜಲ್ಲಿ, ದಫನ್ ಮಾಡೋಂಗಿಲ್ವಾ? ಇಲ್ಲ. ಕಾನೂನು ಏನು ಹೇಳುತ್ತೆ ಅಂತಂದರೆ, ಯಾವುದೋ ಒಂದು ನಿಮಗೆ ಅಪರಿಚಿತ ಹೆಣ ಮೃತದೇಹ ಸಿಕ್ತು ಅಂತಂದರೆ ಅದರ ಹಿನ್ನೆಲೆ ಹುಡ್ಕೊಂಡು ಹೋಗಬೇಕು, ಕುಟುಂಬಸ್ಥರಿಗೆ ಯಾರು ಅಂತ ಹುಡ್ಕೊಂಡು ಹೋಗಬೇಕು ಅಂತ ಕಾನೂನು ಹೇಳುತ್ತೆ. ಆ ಕುಟುಂಬಸ್ಥರು ಸಿಗೋವರೆಗೂ ಆ ಮೃತದೇಹವನ್ನು ದಫನ್ ಮಾಡೋ ಹಾಗೆ ಇಲ್ಲ ಅಂತ ಕಾನೂನು ಹೇಳುತ್ತೆ. 15 ದಿನಗಳವರೆಗೆ ಶವಾಗಾರದಲ್ಲೇ ಹೆಣವನ್ನು ಇಡಬೇಕು ಅನ್ನೋದು ಕಾನೂನು ಹೇಳುತ್ತೆ. ಯಾರೋ ಬಂದು ಕನ್ಫರ್ಮ್ ಮಾಡಿ ಹೌದು ಇದು ನಮ್ಮ ಕುಟುಂಬಸ್ಥರೇ ಅಂತ ಹೇಳಿದ ಮೇಲೆ ಅವ್ರ ಸಮ್ಮುಖದಲ್ಲಿ ದಫನ್ ಮಾಡ್ಬೋದು, ಇಲ್ಲ ಆ ಮೃತದೇಹವನ್ನು ಅವ್ರಿಗೆ ಕೊಟ್ಕಳಿಸ್ಬೋದು ಅಂತ ಹೇಳುತ್ತೆ. ಬಟ್ ಇಲ್ಲಿ ಅದ್ಯಾವ ಪ್ರಕ್ರಿಯೆಯೂ ಆಗಿಲ್ಲ, ಒಂದೇ ದಿನದಲ್ಲಿ ದಫನ್ ಮಾಡಿಬಿಟ್ಟಿದ್ದಾರೆ. ಇವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿಲ್ಲ, ಈ ಥರದೊಂದು ಮೃತದೇಹ ಸಿಕ್ಕಿದೆ, ಈ ಥರದ ಹೆಸರಿನವರು, ಈ ವಯಸ್ಸಿನವರು, ಈ ಬಣ್ಣದವರು, ಈ ಏಜಿನವರು, ಈ ಫೋಟೋ, ಇದ್ಯಾವುದನ್ನು ಕೂಡ ಅವರು ಹೇಳೂ ಇಲ್ಲ, ಪ್ರಕಟಣೆನೂ ಮಾಡಿಲ್ಲ, 15 ದಿನಗಳ ಕಾಲ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಜಯಂತ್ ಉಲ್ಲೇಖಿಸಿದ ರೀತಿಯ ಕೇಸ್ಗಳು ಇದೆಯಾ ಅಂತ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜಯಂತ್ 2ನೇ ದೂರುದಾರ ಏನು ಆಗಮಿಸಿದ್ರೋ ಅವ್ರು ಕೊಟ್ಟಂಥ ದೂರು ಇದೆಯಲ್ಲ, ಈ ಥರ ನಿಜವಾಗ್ಲೂ ಇದೆಯಾ, ಈ ಥರದೊಂದು ಕೇಸ್ ನಡೆದಿತ್ತಾ ಅಂತ ಈಗ ಅವರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಕಾನೂನು ಪ್ರಕ್ರಿಯೆಯನ್ನು ಮಾಡಲಾಗಿತ್ತಾ ಅಥವಾ ಇಲ್ವಾ? ಇವ್ರು ಹೇಳ್ತಾ ಇರೋ ಹಾಗೇನೆ ಕಂಪ್ಲೀಟ್ ಆಗಿ ಕಾನೂನು ಪ್ರಕ್ರಿಯೆ ಮಾಡಿದ್ರೋ ಇಲ್ವೋ ಅಂತ ತನಿಖೆ ಮಾಡ್ತಾ ಇದ್ದಾರೆ. ಕೇವಲ UDR ಪೋಸ್ಟ್ ಮಾರ್ಟಮ್ ಕಾನೂನಾತ್ಮಕ ಪ್ರಕ್ರಿಯೆ ಇಲ್ಲ. ದಫನ್ಗೂ ಮುನ್ನ ಮೃತ ವ್ಯಕ್ತಿಯ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಬೇಕು. 3 ರಿಂದ 15 ದಿನ ಶವಗಾರದಲ್ಲಿಟ್ಟು ಕುಟುಂಬಸ್ಥರ ಆಗಮನಕ್ಕಾಗಿ ಕಾಯಬೇಕು. ಇದೇ ವಿಚಾರವಾಗಿ ದೂರುದಾರನಿಂದ ಮಾಹಿತಿಯನ್ನು ಪಡೆಯಲಿರುವ ಎಸ್ಐಟಿ ಶವ ಸಿಕ್ಕ ಎಷ್ಟು ಸಮಯದೊಳಗೆ ದಫನ್ ಮಾಡಲಾಗಿತ್ತು ಅಂತ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ನೋಡಿ, 3 ರಿಂದ 15 ದಿನಗಳವರೆಗೆ ಮೃತದೇಹವನ್ನು ಶವಾಗಾರದಲ್ಲಿಟ್ಟು ಕಾಯಬೇಕು. ಆಗಲೂ ಬರಲಿಲ್ಲ ಅಂತಂದರೆ, ಇಲ್ಲ 15 ದಿನ ಕಳಿತು ಇನ್ನಿಡೋದಕ್ಕಾಗಲ್ಲ, ಯಾರು ಬಂದಿಲ್ಲ ಅಂದರೆ ಅದನ್ನು ಮತ್ತೆ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಬೇಕು, ಕೋರ್ಟ್ಗೆ ಹೋಗಬೇಕು. ಹಿಂಗಾಗಿದೆ, ಯಾರು ಬರ್ತಾ ಇಲ್ಲ, ನಮಗೀಗ ಪರ್ಮಿಷನ್ ಕೊಟ್ಟರೆ ನಾವು ದಫನ್ ಮಾಡ್ತೀವಿ ಅಂತ ಹೇಳಬೇಕು. ಅಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ರೆ ಮಾತ್ರ ದಫನ್ ಮಾಡಬೇಕು. ಸುಮ್ಮನೆ ಯಾವುದೋ ಮೃತದೇಹ ಸಿಕ್ತು, ಆಯಿತು ನಡಿ ಗುಂಡಿ ತೆಗೆ ಹಾಕು ಮುಚ್ಚು, ಅದಾಗದೇ ಇಲ್ಲ. ಆ ಥರ ಏನಾದರೂ ಅಕಸ್ಮಾತ್ ಯಾರೇ ಮಾಡಿದ್ರೂ ಕೂಡ ಅದು ಕಾನೂನಾತ್ಮಕವಾಗಿ ವಿರೋಧ ಆಗತ್ತೆ. ಅದು ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳು ನಡೆಯೋದೇ ಇಲ್ಲ. ನಿಮಗೆ ಇತ್ತೀಚಿನ ಒಂದು ಪ್ರಕರಣವನ್ನೇ ನಾವು ರೀಕಾಲ್ ಮಾಡ್ಕೊಳ್ಳೋದಾದರೆ, ಒಂದು ಚಿಕ್ಕ ಬಾಲಕಿಯನ್ನು ಅತ್ಯಾಚಾರ ಮಾಡಿದಂಥ ಪ್ರಕರಣಕ್ಕೆ ಒಂದು ಶೂಟೌಟ್ ಆಗುತ್ತೆ. ಈ ಶೂಟೌಟ್ ಆದಮೇಲೆ ಆತನ ಮನೆಯವ್ರು ಯಾರು ಬರೋದೇ ಇಲ್ಲ, ಕುಟುಂಬಸ್ಥರು ಯಾರು ಬರೋದೇ ಇಲ್ಲ. ಸುಮಾರು ದಿನ ಪೊಲೀಸರು ಕಾಯ್ತಾರೆ.
ಆತನ ಕುಟುಂಬಸ್ಥರು ಯಾರು ಅಂತ ತಿಳ್ಕೊಳ್ಳೇಬೇಕು, ಕನ್ಫರ್ಮ್ ಮಾಡಲೇಬೇಕು. ಪೊಲೀಸರಿಗೆ ಈ ಪ್ರಕರಣ ತಲೆನೋವಾಗಿತ್ತು. ಅಸ್ಸಾಮು ಇಲ್ಲೆಲ್ಲ ಹುಡ್ಕೊಂಡು ಹೋಗ್ಬಿಟ್ಟಿದ್ರು. ನಮ್ಮ ಕರ್ನಾಟಕದಲ್ಲೇ ಆದಂಥ ಘಟನೆ. ಯಾಕೆ ಅಂತಂದರೆ ಕಾನೂನಾತ್ಮಕವಾಗಿ ಆ ಪ್ರಕ್ರಿಯೆಯನ್ನು ಮುಗಿಸ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ. ಸೊ ಈ ಕೇಸ್ನಲ್ಲೂ ಕೂಡ ಅದೇ ರೀತಿಯಾಗಿ ಆ ಮಹಿಳೆ ಯಾರು, ಆಕೆಯ ಹಿನ್ನೆಲೆ ಏನು, ಆಕೆಯ ಕುಟುಂಬಸ್ಥರು ಯಾರು, ಈಕೆ ಯಾವ ಕುಟುಂಬಕ್ಕೆ ಸೇರಿದವರು, ಇದು ಯಾವುದೂ ನೀವು ಕೇಳ್ದೇನೆ ಬೆಳಗ್ಗೆ ಸತ್ತೋದ್ರು, ಸಂಜೆ ತಗೊಬಂದು ದಫನ್ ಮಾಡಿದ್ವಿ, ಪೋಸ್ಟ್ಮಾರ್ಟಮ್ ಎಲ್ಲ ಆಗಿತ್ತು, UDR ಆಗಿತ್ತು ಅಂದರೆ ಆಗೋದೇ ಇಲ್ಲ. ಕಾನೂನು ಪ್ರಕ್ರಿಯೆ ಆಗಲೇಬೇಕು. ಅಕಸ್ಮಾತ್ ಈಗ ದೂರುದಾರ ಏನು ಹೇಳ್ತಾ ಇದ್ದಾರಲ್ಲ, ಆ ದೂರಿನಂತೆಯೇ ಇಲ್ಲಿ ಏನಾದರೂ ಪೊಲೀಸ್ ಅಧಿಕಾರಿಗಳು ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ಫಾಲೋ ಮಾಡಿಲ್ಲ ಅಂದರೆ ಈಗ ಶಿಕ್ಷೆಗೆ ಒಳಗಾಗಬೇಕಾಗತ್ತೆ.